ಸರ್ ಅಂದರೆ ಒಂದು ಡೈರೆಕ್ಷನ್ ಪ್ರೊಡಕ್ಷನ್ ಹೌಸ್ ಆಗಲಿ ಒಬ್ಬರು ಡೈರೆಕ್ಟರ್ ಸಿಕ್ಕಿದಾಗ ನಾವು ಡಿಸ್ಕಸ್ ಮಾಡ್ತೀವಿ ಅನ್ನೋದು ಬಿಟ್ರೆ ಸಿನಿಮಾ ಎಲ್ಲ ಆದಮೇಲೆ ಇದಾದ್ಮೇಲೆ ಏನಾದ್ರು ಒಂದು ರಿಲೀಸ್ಗೆ ಇದಕ್ಕೆ ಅವ್ರಿಗೊಂದು ಹೋಗಿ ಕೇಳ್ಬೋದು ಅಷ್ಟೇ ಬಿಟ್ರೆ ಈ ಡಿಸ್ಕಷನ್ಸ್ಗೆಲ್ಲ ಎಲ್ಲ ಸಿನಿಮಾದು ಅವ್ರ ಹತ್ರ ನಾವು ತಗೊಂಡು ಹೋಗೋದು ಕಷ್ಟ ಆಗುತ್ತೆ. ಅವ್ರಿಗೂ ನಮ್ಮಂಥ ಆರ್ಟಿಸ್ಟ್ಗಳು ಅಥವಾ ನಮ್ಮಂಥ ಚಿಕ್ಕ ಪುಟ್ಟ ಸ್ನೇಹಿತರು ತುಂಬಾ ಜನ ಇರ್ತಾರೆ ಇಂಡಸ್ಟ್ರಿಯಲ್ಲಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲ ಸಿನಿಮಾನ ಅವ್ರಿಗೆ ತಗೊಂಡೋಗಿ ಇದಕ್ಕೆ ಇದು ಹೆಂಗಿದೆ ಏನಿದೆ ಅಂತ ಕೇಳಿಸೋದು ಕಷ್ಟ ಆಗುತ್ತೆ. ಅಂಡ್ ಒಂದೊಂದು ಟೀಮ್ ಒಂದೊಂದು ಐಡಿಯಾಲಜಿಲಿ ಬಂದಿರ್ತಾರೆ. ನಾವು ಅದು ಎಲ್ಲದನ್ನು ಅವ್ರ ಹತ್ರ ತಗೊಂಡೋಗಿ ಕೇಳಿಸೋದು ಕಷ್ಟ ಆಗುತ್ತೆ. ಬಟ್ ಎವ್ರಿ ಟೈಮ್ ನಾನು ಏನು ಕೇಳ್ಕೊಂಡು ಹೋಗಿದ್ದೀನಿ, ನನ್ಗೆ ಇದನ್ನೊಂದು ಮಾಡ್ಕೊಡಿ ಅಂತ ಅವ್ರು ತುಂಬಾ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾರೆ, ಎಲ್ಲಿಗೆ ಪಯಣಕ್ಕಾಗ್ಲಿ ಇದಕ್ಕಾಗ್ಲಿ. ಸೊ ಆ ರೀತಿ ಇದ್ದೇ ಇರುತ್ತೆ. ಅಂಡ್ ಆದ್ಮೇಲೆ ನಾನು ಟೀಸರ್ ಇವಾಗ ಸುದೀಪ್ ಸರ್ ಲಾಂಚ್ ಮಾಡಿದ್ರಲ್ಲ, ಸೊ ಅದನ್ನ ಲಾಂಚ್ ಮಾಡೋ ಮೂಲಕ ಮೊದಲು ಹೋಗಿ ಅವ್ರಿಗೆ ತೋರಿಸಿ ಹೆಂಗಿದೆ ಏನಿದೆ ಅವ್ರ ಇನ್ಪುಟ್ಸ್ ಎಲ್ಲ ತಗೊಂಡೇ ನಾವು ಫೈನಲಿ ಇದು ಮಾಡೋದು. ಬಟ್ ಸಿನಿಮಾಗೆ ಹೋದಾಗ ಅದು ಸ್ವಲ್ಪ ಕಷ್ಟ ಆಯಿತು. ನಾನು ಮಾತಾಡೋದಕ್ಕಿಂತ ಪ್ರೊಡ್ಯೂಸರ್ ಮಾತಾಡೋದು ಒಳ್ಳೇದು. ಯಾಕೆ ಅಂತ ಕೇಳ್ತೀನಿ ಹೇಳಿ. ಸೊ ನನಗೆ ಎಲ್ಲಿಗೆ ಪಯಣ ಯಾವುದಾದ್ರೂ ರಿಲೀಸು 25th 26th ಸರ್ ಅಲ್ಲಿ ಹೋಗಿ ಇದು ಇದಾಗಿದ್ದು. ಸೊ ತುಂಬ ಕರೆದ್ರು. ಬಟ್ ನಂದೇನಾಯ್ತು, ಅಲ್ಲೂ ಒಂದು ಟೀಮ್ ಇತ್ತು, ಅಲ್ಲೂ ನಾನು ದುಡ್ದಿದ್ದೆ. ಅವ್ರನ್ನ ಬಿಟ್ಟು ರಿಲೀಸ್ ಟೈಮಲ್ಲಿ ಈ ಟೀಮ್ ಹತ್ರ ಬರೋದು ಕಷ್ಟ ಆಯ್ತು. ಅಂಡ್ ಸರ್ಗೂ ಅದನ್ನೇ ಕನ್ವಿನ್ಸ್ ಮಾಡಿದೆ ನಾನು. ಸರ್ ಅವ್ರನ್ನ ಬಿಟ್ಟು ಹೆಂಗ್ ಬರ್ಲಿ ಸರ್, ಇದು ನನ್ನ ಸಿನಿಮಾ ಅದು ನನ್ನ ಸಿನಿಮಾ, ಮಧ್ಯದಲ್ಲಿ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ದೀರ ನೀವು ನನ್ನನ್ನು. ಅಂಡ್ ನಾನು ಅಲ್ಲಿಂದ ಇಲ್ಲಿಗೆ ಬಂದ್ರು ಆ ಟೀಮ್ಗಾಗ್ಲಿ ನನಗಾಗ್ಲಿ ಎಲ್ಲರಿಗೂ ಒಂದು ಕೆಟ್ಟ ಹೆಸರು. ಯಾಕಂದ್ರೆ ಆ ಟೀಮ್ ರಿಲೀಸ್ ಬಿಟ್ಬಿಟ್ಟು ಹೀರೋ ಅಲ್ಲೋದ ಅಂತ ಆಗುತ್ತೆ, ಅಲ್ಲಿ ಬಂದಿಲ್ಲ ಅಂದ್ರೂ ಇದಂತ ಆಗುತ್ತೆ. ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಬಿಟ್ಟು ಸಾರಿ ಸರ್ ಈ ತರ ಇದೆ ಅಂತ ಹೇಳ್ಬಿಟ್ಟು ನಾನು ಹೋಗ್ಲಿಲ್ಲ. ಸೊ ಅದ್ರ ಬಗ್ಗೆ ಸರ್ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ. ಓವರ್ ಆಲ್ ಅದೇ ಡೈರೆಕ್ಟರ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಓವರ್ ಆಲ್ ಮಾತಾಡಿದ್ದೀನಿ. ಇನ್ನೇನಾರ ನಿಮ್ಮ ಇದಿದ್ರೆ ಐ ಕ್ಯಾನ್ ಆನ್ಸರ್. ಹಾಂ, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ನಾನು ಇವರು ಪ್ರತಾಪ್ ಅವ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟೆ. ನನ್ನ GCL ಸ್ನೇಹಿತ. ಸಾರಿ, ನನಗೆ ಇಲ್ಲಿ ಬಂದ್ಮೇಲೆ ಹಿಂಗ್ ಮಾತಾಡೋಣ ಹಿಂಗೋಗಿ ಇದನ್ನ ಹೇಳೋಣ ಅಂತ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೆ. ಸರ್ದು ಮಧ್ಯದಲ್ಲಿ ಒಂದು ಕ್ವಶನ್ ಹಾಕ್ಬಿಟ್ಟು ಆ ಫ್ಲೋನ ಕಟ್ ಮಾಡ್ಬಿಟ್ರು. ಸಾರಿ. ಪ್ರತಾಪ್ ನಾರಾಯಣ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಒಂಥರ ಇವರ ಇಬ್ಬರ ಮಧ್ಯೆ ಸೂರಿ ಮತ್ತೆ ಸ್ಕ್ರೀನ್ ಗಡ್ಡ ವಿಜಿ ಮಧ್ಯೆ ನಡೆಯುವಂತ ಒಂದು ಟಸಲ್ ಇದು. ಅಲ್ಲಿಂದ ಓಪನ್ ಆಗುತ್ತೆ ಸಿನಿಮಾ. ಆಕ್ಚುಲಿ ಪ್ರತಾಪ್ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನನಗೆ ತುಂಬಾ ಹಳೆಯ ಪರಿಚಯ. ಅಂದ್ರೆ ನಾನು ಸ್ಕೂಲ್ ಅಥವಾ ಕಾಲೇಜ್ ಟೈಮಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾಗ ಅವರು ಕ್ರಿಕೆಟ್ ಆಡ್ತಾ ಇದ್ರು. ಅವರು BHS, ನಾನು ವಿಜಯ ಮೀನು. ಸೊ BHS ವಿಜಯ ಮೀನ್ ಎಲ್ಲ ಜಯನಗರ ಹತ್ರ ಆಗಿರೋದ್ರಿಂದ ಸೊ ಮತ್ತೆ ಕ್ರಿಕೆಟ್ ಒಂದೇ ಪ್ಯಾಷನ್ ಇದ್ದಿದ್ದರಿಂದ ಅಲ್ಲಲ್ಲಿ ಸಿಗ್ತಾ ಇದ್ವಿ, ಇದು ಮಾಡ್ತಾ ಇದ್ವಿ. ನಾನು ಅದಾದ್ಮೇಲೆ ಕ್ರಿಕೆಟ್ ಬಿಟ್ಟು ಸಿನಿಮಾ ಕಡೆ ಬಂದ್ಬಿಟ್ಟೆ. ಅವರು ಕ್ರಿಕೆಟ್ ಜೊತೆ ಸಿನಿಮಾ ಕಡೆ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಒಂದಿಷ್ಟು ಆಮೇಲೆ ಅವ್ರದ್ದು ಪಿಕ್ಚರ್ಗಳು ನೋಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇವರು ಪಿಕ್ಚರ್ ಮಾಡ್ತಿದ್ದಾರೆ ಅಂತ. ಅದಾದ್ಮೇಲೆ ಒಂದು 2-3 ಸಿನಿಮಾಗಳು ನಾನು ನೋಡಿದಾಗ ತುಂಬಾ ಇಂಪ್ರೆಸ್ ಆಗಿತ್ತು ಅವರ ಆಕ್ಟಿಂಗು. ಕಡ್ಡಿಪಟ್ನ ಮತ್ತೆ ಬೆಂಕಿಪಟ್ನ ಇದೆಲ್ಲ. ಅಂಡ್ ಇದೆಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಓವರ್ ಆಲ್ ಸೂರಿ ಮತ್ತೆ ಗಡ್ಡ ವಿಜಿ ಮಧ್ಯೆ ಇರೋ ಟಸಲ್ ಸ್ಕ್ರೀನ್ ಮೇಲೆ ನೀವು ನೋಡ್ಬೇಕು. ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಂಡ್ ತುಂಬಾ ರಗ್ಡಾಗಿ ಕಾಣ್ತಾರೆ ಸ್ಕ್ರೀನ್ ಮೇಲೆ. ಇದರಲ್ಲಿ ಇವತ್ತು ಇವ್ರನ್ನ ನೋಡಿದಾಗ ನನಗೆ ಶಾಕ್ ಆಗೋಯ್ತು. ಏನಪ್ಪಾ ಇವರು ಕಾಸ್ಟ್ಯೂಮ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಡೈರೆಕ್ಟರ್ ನನಗೂ ಏನಾರ ಕಾಸ್ಟ್ಯೂಮ್ ಬಗ್ಗೆ, ನಾನು ನಾರ್ಮಲಿ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಇದೆಲ್ಲ ನೋಡೋದು ತುಂಬಾ ಕಮ್ಮಿ. ನಂಗೇನಿದ್ರು ಟಕ್ಕಂತ ಫೋನ್ ಮಾಡಿದ್ರೆ ಫೋನ್ ರೆಸ್ಪಾಂಡ್ ಮಾಡ್ಬಿಡ್ತೀನಿ. ಎಲ್ಲಾರ ಡೈರೆಕ್ಟ್ರು ವಾಟ್ಸಪ್ ಅಲ್ಲಿ ಅಥವಾ ಇದೆಲ್ಲ ಹಾಕ್ಬಿಟ್ಟಿದಾರ ಕಾಸ್ಟ್ಯೂಮ್ ಅಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಹಿಂಗ್ ಬಂದ್ಬಿಟ್ಟಿದ್ದೀನಲ್ಲ ಅಂತ ಒಂದ್ಸತಿ ಕೇಳಿದೆ. ಸೊ ಫೈನಲಿ ಹೇಳಿದ್ರು ಅವರು, ಇಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೀನಿ ಅಂತ. ಸೊ ಆಲ್ಮೋಸ್ಟ್ ಹತ್ತತ್ರ ಇದೇ ಗೆಟಪ್ ಅಲ್ಲಿ ಅವರು ಸಿನಿಮಾ ಪೂರ್ತಿ ಇದ್ದಾರೆ ಗಡ್ಡ ವಿಜಯಾಗಿ. ನಂದು ಈ ಪಂಚೆ ಕಪ್ಪು ಶರ್ಟು ಸೂರಿದು. ಅಂಡ್ ಥ್ಯಾಂಕ್ಸ್ ಪ್ರತಾಪ್ ನಾರಾಯಣ್, ನಿಮಗೂ ಆಲ್ ಕೋಆಪರೇಷನ್ಸ್ಗೆ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ಲರಿಗೂ.
ನನ್ನ ಎಲ್ಲ ಹಳೆ ಸಿನಿಮಾಗಳಿಗೆ ಹೇಗೆ ಪ್ರೋತ್ಸಾಹ ಕೊಟ್ಟರು ಈ ಸಿನಿಮಾಕ್ಕೂ ಅದೇ ಥರ ನನಗೆ ಪ್ರೋತ್ಸಾಹ ಕೊಡಿ, ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.